ನೋಡಿ 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 ಹಚ್ಬೇಕಾದ್ರೆ ಅಷ್ಟೇನು ಭಯ ಆಗಲ್ಲಪ್ಪ. ಅವನ ಅಜ್ಜಿ ಹೀಗೆ 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 ABS ಆಫ್ ಮಾಡಿ ABS ಆಫ್ ಮಾಡ್ಕೊಂಡು ಮತ್ತೆ ABS ಆಫ್ ಮಾಡಿದ್ರೆ ಬೆಸ್ಟ್ ಅಪ್ಪು. ಹಾಂ ರೋಡ್ ಮುಡಿಗೆ ಹಾಕೋ ಅಷ್ಟೇ. ಡವ ಡವ ಕೂಲ್ 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 ಕೂಲ್. ಬ್ರೇಕ್ ಹಿಡಿಬೇಡ. ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲಾಡಿ ನೇರಳೆ ಬಂದಿಗೆ ಬಂದ್ಬಿಟ್ಟು ಕಂಡ್ರು. ಬಿಡು ಬಿಡು ಬ್ರೇಕ್ ಹಿಡಿದು ಬಿಡು ಬ್ರೇಕ್ ಸ್ವಲ್ಪ. ಕ್ಲಚ್ ಹಿಡಿಬೇಡ. ಹಾಂ ಲೈಟಾಗಿ ಹಿಡ್ಕೊ ಅಷ್ಟೇ. ಈಗ ಹೆಚ್ಚಿದ್ರೆ ಇನ್ನೂ ಲೈಟ್ ಆಗೋಗುತ್ತೆ. ಇದೊಂದು ಎರಡು ಟರ್ನ್ ಅಷ್ಟೇ. ಹಾಫ್ ಕ್ಲಚ್ ಹಿಡಿಬೇಕು, ಬ್ರೇಕ್ ಹಿಡಿಬೇಕು. ಅವನ ಅಜ್ಜಿ ಈಗ ಬರೀದು ಟರ್ನಿಂಗ್ ಇದು. ಹುಷಾರು. ಕೈ ಸಾಸಕ್ಕೆ ಇಲ್ಲಿಗೆ ಬರಬೇಕು, ಬೇಗ ಬರಕ್ಕೆ ಇಲ್ಲಿಗೆ ಬರಬೇಕು. ನಾನು ಯಾಕೆ ನಿಲ್ಲಿಸ್ಬೇಕಾದ್ರೆ ಅವನು ಸ್ವಲ್ಪ ಕಷ್ಟಪಟ್ಟೆ, ಬಟ್ ಇಷ್ಟೆಲ್ಲ ಕಷ್ಟಪಟ್ಟಿದೆ. ಇನ್ಸೋದು ಕೊಲ್ಲಿತ್ತವ ಹಂಗ ಕೊಲ್ಲೆಲ್ಲ ಭಯ ಆಗುದು ಇವಾಗ. ಥರ್ಡ್ ಇಯರ್ ಯಾರು ಫಸ್ಟ್ ಇಯರ್ ಹಾಕೊಂಡ್ಬಿಡು ಪರವಾಗಿಲ್ಲ. ಫೋರ್ತ್ ಹೊಟ್ಟೋಗ್ಬಿಡುತ್ತೆ ನೀವು ಗೊತ್ತಿರ್ಕೊಳ್ಳಿ ಸ್ಪೀಡಾಗಿ. ಅದಕ್ಕೆ ಸೆಕೆಂಡ್ ಇಯರ್ ಅಷ್ಟು ಮೂವ್ಮೆಂಟ್ ಇರಲ್ಲ ಗಾಡಿಗೆ. ಫಸ್ಟ್ ಹಾಕೊಂಡ್ಬಿಟ್ರೆ ಇನ್ನಷ್ಟು. ಹಾಂ ಫ್ರಂಟಿಗೆ ಕೈಲಿ ಸ್ವಲ್ಪ ಲೈಟಾಗಿ ಹಿಡ್ಕೊಂಡು ಯಾವಾಗ ಮೂವ್ ಮಾಡಿ ಹೇಳ್ತೀನಿ. ಇನ್ನು ಬೆಸ್ಟ್ ಇದು. ಹಚ್ಬೇಕಾದ್ರೆ ಏನು ಗೊತ್ತಾ, ಊಪಲ್ಲಿ ಹೋಗ್ಬಿಡ್ತೀವಿ ಮೇಲಕ್ಕಲ್ವಾ. ಇದು ಎರಡು ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. ಬೇಕಾದ್ರೆ ಗಾಡಿ ಬಿಟ್ಟರೆ ನಿಂತೋಗುತ್ತೆ. ಇದು ಹಿಡ್ಕೊಂಡು ಹೋಗುತ್ತೆ, ಬಿಟ್ಟರೆ ಹೋಗುತ್ತೆ. ಹಾಂ ಅವು ವೆಯ್ಟ್ ಇರಲ್ಲ, ಇಷ್ಟೊಂದು ವೆಯ್ಟ್ ಇರಲ್ಲ, ಆರಾಮ ಹೊಡೋಗ್ಬೋದು. ಫ್ರಂಟ್ ಬ್ರೇಕ್ ಹಿಡಿತಾ ಇಲ್ವಾ? ಹಾಂ ಫುಲ್ ಹಿಡಿಬಾರ್ದು, ಸುಮ್ಮನೆ ಹಂಗೆ ಡಿಶ್ ಕೊಚ್ಕೊಂಡಿರ್ಬೇಕು ಅಷ್ಟೇ ಫ್ರಂಟ್ ಬ್ರೇಕ್. ಅದಕ್ಕೆ ಹನುಮಂತಂಗೆ ಅದೇ ಹೇಳೋದು ಅವತ್ತು. ಅದೇ ಬಟ್ಟೆಕಾಯಿ ಫುಲ್ ಡೈರಿಗೆ ಹತ್ತಕ್ಕೆ ಹೆಚ್ಚಿರ್ಕೊಂಡು ಆರಾಮ ಹೋಗ್ತಾ ಇರೋದು ಅಂತಾನೆ. ನಾನು ಹತ್ತಕ್ಕೆ ಹೆಚ್ಚೆಲ್ಲ ಹಿಡಿಯೋಕೆ ಹೋಗಬೇಡ, ಹೆಚ್ಚು ಬಿಟ್ಟು ಯಾವುದೇ ಕಾರಣಕ್ಕೆ ಹೆಚ್ಚಿಡಿಬೇಡ ಅಂತ ಹೇಳಿ ನಾನು ಹೋದ್. ಹಾಂ ಫ್ಲೆಚ್ ಬಿಟ್ಬಿಟ್ರೆ ಮಾತ್ರ, ಫ್ಲೆಚ್ ಇಟ್ಕೊಂಡ್ಬಿಟ್ರೆ ಇಡೀ ರೇಂಜಲ್ಲಿ ಅಂತ ಕಡೆ. ಓಕೆ ಒಂದು ಎರಡನೇ ಸತಿ ಅಷ್ಟೇ. ಇನ್ನೇನು ಅಂಥ ಡೇಂಜರ್ ಏನಿಲ್ಲ ಮುಂದೆ. ಲಾಂಗ್ ತಗೋ ಸ್ವಲ್ಪ ಆದಷ್ಟು. ಅಲ್ಲ ನೀವು ಅಲ್ಲೇ ತಿರ್ಸ್ಕೊಂಡ್ಬಿಟ್ಟು ಸರಾಗಿ ಡೌನ್ ಇರುತ್ತಲ್ಲ, ಗಾಡಿ ವಾಳ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಂ ಇವಾಗ ಇಲ್ಲಿ ಸ್ಕೋಪ್ ಇದೆಯಲ್ಲ ಸಡನ್ ಆಗಿ ಹಂಗೆ.
ABS ಆನ್ ಮಾಡಿದಾಗ ಬ್ರೇಕ್ ಫುಲ್ ಹಿಡಿದು ಒಂಥರ ಸೌಂಡ್ ಬರುತ್ತಲ್ವಾ, ಅಂದ್ರೆ ಬೀ ಅನ್ನುತ್ತೆ. ಆಫ್ ಮಾಡಿದಾಗ ಎಷ್ಟು ಜೋರಾಗಿರುತ್ತೆ ಸ್ಕಿಡ್ ಆಗಿರುತ್ತೆ, ಅಷ್ಟು ಸೌಂಡೇ ಬರಲ್ಲ ಒಂಚೂರು. ಏನಿಲ್ಲ, ಇದೆಲ್ಲ ಆರಾಮಾಗಿ ಹೊಡೋಗೋದಿಲ್ಲ. ಹಂಗೆಲ್ಲ ಸ್ಕಿಡ್ ಆಗಬಾರ್ದು. ಇಲ್ಲ ಕೈ ಸರಿ ಹೋಗುತ್ತಲ್ಲ. ಇಲ್ಲಿ ಇವಾಗ ರೋಡ್ ಇಲ್ಲ ಕೊಡ್ದಿರೋದಿಲ್ಲ ಎಲ್ಲ ಹಚ್ಚಿಗೆ ಫುಲ್ ಹಿಂಗೆ ಇದೆ, ಫುಲ್ ಕೊಡ್ದಿರೋದೆ. ಕನಕಪುರ ಬಂಡಿಗಳು ಬೆಟ್ಟಗಳಿಗೆ ಫೇಮಸ್. ಕನಕಪುರ ರಾಮನಗರ ಬೆಟ್ಟಗಳಿಗೆ ಕನಕಪುರ ಇದೆ ಅಂತ ಬಂಡಿಗಳಿಗೆ. ಕನಕಪುರದ ಬಂಡೆ ಯಾರು? DK ಶಿವಕುಮಾರ್ ಸರ್ ಅವರು. ಸಕ್ಕತ್ತಾಗಿರುತ್ತೆ, ಫುಲ್ ನಾಯ್ಸೇ ಬರಲ್ಲ, ಬರೀ ಗಾಡಿ ಸೌಂಡ್ ಐತೆ ಅನ್ಸುತ್ತಲ್ಲ, ಸಕ್ಕತ್ತಾಗಿರುತ್ತೆ. ಅದಕ್ಕೆ ಎರಡು ನೈಟ್ ತಗೋಬೇಕು. ಕ್ಯಾಮ್ರಾ ತಗೊಂಡ್ರೆ ಎಲ್ಲರೂ ಎರಡೊಂದಾಗಿದ್ರೆ ಎಕ್ಸಿಸ್ಟ್ ತಗೊಂಡು ಹಾಕ್ಬೇಕು ನೈಕು. ಎಲ್ಲಿ ಲೆಫ್ಟ್ ಅಲ್ಲ ನೋಡೋಣ ಮುಂದೆ. ಎಲ್ಲ ಸೈಟ್ ಹೋಗೋಣ, ಹಿಂಗೆ ಬಂದಿದ್ದಾವೆಲ್ಲ ಹೋಗೋಣ. ಅಲ್ಲ ಬಂದಿದ್ದಾವೆ ಹೋಗೋಣ, ಲೆಫ್ಟ್ ಹೋಗ್ಬೇಕು. ಅದು ಹಿಂಗೆ ಬಂದಿದ್ದು ಊಟ ಮಾಡ್ಕೊಂಡ್ ಬಂದ್ವಲ್ಲ.